ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಜೋರಾಗಿ ಅದ್ಧೂರಿಯಾಗೆ ಮಾಡಬೇಕಾ? ಆ ಥರ ಎಲ್ಲ ಏನೂ ಇಲ್ಲ. ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಈ ವಿಡಿಯೋ ಪೂರ್ತಿಯಾಗಿ 1-2 ಸಲ ನೋಡಿ. ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಯಾರು ಬೇಕಾದರೂ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಸಲ ಹಬ್ಬ ನೀವೂ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಈ ರೀತಿ ಸ್ಟ್ಯಾಂಡೋ ಅಥವಾ ಟೇಬಲೋ ಏನಾದರೂ ಇತ್ತು ಅಂದರೆ ಹಾಕ್ಕೊಳ್ಳಿ, ಅಥವಾ ಮರದ್ದು ಪೀಠ ಬರುತ್ತಲ್ವ ಅದನ್ನು ಬೇಕು ಅಂದರೂ ಹಾಕ್ಕೋಬೋದು. ಹಾಗೆಯೇ ವೈಟು, ಯೆಲ್ಲೋ ಮತ್ತು ರೆಡ್ಡು ಈ 3 ಕಲರಲ್ಲಿ ಯಾವುದಾದ್ರೂ ಒಂದು ಕ್ಲಾತ್ ಸಪ್ರೇಟಾಗಿ ಎತ್ತಿಟ್ಟಿರಬೇಕು ದೇವ್ರಿಗೆ, ಅಥವಾ ಹೊಸದು ತೊಗೊಂಬಂದು ಹಾಕ್ಕೊಳ್ಳಿ. ನಾವು ಬಳಸಿರೋವಂಥದ್ದನ್ನು ಹಾಕಬಾರ್ದು. ನಂತರ ಲಕ್ಷ್ಮಿ ಇರೋವಂಥ ಫೋಟೋ, ಈ ಥರ ಗಣೇಶ, ಸರಸ್ವತಿ, ಲಕ್ಷ್ಮಿ ಇದ್ದರೂ ಪರವಾಗಿಲ್ಲ, ಸಿಂಗಲ್ ಆಗಿ ಲಕ್ಷ್ಮಿ ಇದ್ರೂ ಪರವಾಗಿಲ್ಲ. ಯಾವ ಥರ ಫೋಟೋ ನಿಮ್ಮ ಮನೇಲಿ ಇದೆಯೋ ಅದನ್ನೇ ಇಟ್ಕೋಬೋದು. ಹಾಗೆಯೇ ಹೂವು, ನಿಮ್ಮ ಶಕ್ತಿಗನುಸಾರವಾಗಿ ಹೂವನ್ನು ಇಟ್ಕೋಬೋದು. ಆದರೆ ದೇವ್ರ ಮುಖ ಚೆನ್ನಾಗಿ ಕಾಣಬೇಕು. ದೇವ್ರ ಮುಖ ಕಾಣಿಸ್ದಂಗೆ ಪೂರ್ತಿಯಾಗಿ ಹೂವು ಹಾಕಬಾರ್ದು. ನೋಡಿ, ನಾನು ಹಾಕಿದ್ದೀನಲ್ವ ಈ ರೀತಿ. ನಾವು ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ, ಎಷ್ಟು ಹೂವು ಹಾಕಿದ್ದೀವಿ ಅನ್ನೋದಲ್ಲ. ನೋಡಿ, ಮನೇಲಿ ಯಾವುದ್ಯಾವ್ದು ಹೂವು ಇದೆಯೋ ಅದನ್ನೇ ಇಟ್ಟು ನಾನು ಸಿಂಪಲಾಗೇ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅಂತೂ ನಿಮಗೋಸ್ಕರನೇ ಫೋಟೋ ಇಟ್ಟು ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಲ ಹಬ್ಬ ಮಾಡಿಕೊಳ್ಳಿ ಅಂತ. ಹಬ್ಬದ ದಿನ ಅಲ್ಲ, ಇವತ್ತೇ ವಿಡಿಯೋ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂತರ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಯಾವುದಾದ್ರೂ ಪರವಾಗಿಲ್ಲ, ಆದರೆ ಸ್ಟೀಲ್ದು ಮಾತ್ರ ಇಡಬಾರ್ದು. ಅದ್ರ ತುಂಬ ನಾವು ಅಕ್ಕಿ ಹಾಕ್ಕೋಬೇಕು. ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ನಾವು ಕಲಶ ಸ್ಥಾಪನೆ ಮಾಡಬೇಕಾಗುತ್ತೆ. ಅದು ಅಷ್ಟೇ, ಬೆಳ್ಳಿದೋ ತಾಮ್ರದ್ದೋ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಟು ಅರಿಶಿನ ಕುಂಕುಮನೂ ಇಟ್ಟಿದ್ದೀನಿ. ಇದರಲ್ಲಿ ತುಂಬ ನೀರನ್ನು ಹಾಕ್ಕೋಬೇಕು. ತುಂಬ ಮೇಲ್ ಬರೋವರೆಗೂ ತುಂಬಿಸ್ಬೇಡಿ. ತೆಂಗಿನಕಾಯಿ ಇಡಬೇಕಲ್ವಾ, ಇಷ್ಟು ಮಾತ್ರ ತುಂಬಿಸ್ಕೊಂಡು ಇದರಲ್ಲೇ 2 ಬಟ್ಲಡ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕ್ತಾ ಇದ್ದೀನಿ. ಅಕ್ಷತೆ ಹಾಕ್ಬೋದು. ಹಾಗೆಯೇ ₹1 ಕಾಯಿನ್ ಹಾಕ್ಬಿಟ್ಟು ಅದನ್ನು ಬೀರುಳ್ಳಿ ಇಟ್ಕೊಳ್ತೀನಿ ಅಂದರೂ ಇಟ್ಕೋಬೋದು ನೀವು. ಅಂದರೆ ಹಬ್ಬ ಎಲ್ಲ ಆದಮೇಲೆ ತೆಗೆದು ಬೀರುಳ್ಳಿ ಇಟ್ಕೋಬೋದು. ಹಾಗೆಯೇ ಮಾವಿನೆಲೆ ಅಥವಾ ವಿಳೆದೆಲೆ ಎರಡರಲ್ಲಿ ಯಾವುದಾದ್ರೂ ಸರಿ 5 ಎಲೆನ ಜೋಡಿಸ್ಕೋಬೇಕು. ಹಾಗೆ ತೆಂಗಿನಕಾಯಿನ ಸ್ಥಾಪನೆ ಮಾಡ್ಕೋಬೇಕು. ನೋಡಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇನ್ನು ಬೇಕು ಅಂದರೆ ನೀವು ಕುಂಕುಮನ ಡೆಕೋರೇಟ್ ಮಾಡಿನೂ ಇಟ್ಕೋಬೋದು. ಅಂದರೆ ಡಿಸೈನಾಗಿ ಇಡ್ತಾರಲ್ಲ ಈಗೆಲ್ಲ, ಆ ರೀತಿನೂ ಇಟ್ಕೋಬೋದು. ಅದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಆ ಬ್ಲೌಸ್ ಪೀಸ್ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಂತರ ಕಳಶಕ್ಕೆ ನಿಮ್ಗೆ ಇಷ್ಟಾನುಸಾರ ಹೂವನ್ನು ಡೆಕೋರೇಟ್ ಮಾಡ್ಕೋಬೋದು. ಹಾರ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಬಿಡಿ ಹೂವನ್ನು ಇಟ್ಕೋಬೋದು. ಹಾಗೆಯೇ ದೀಪ 2 ದೀಪ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಬೇಕಾಗುತ್ತೆ. ಅನಂತರ ದೇವ್ರನ್ನ ಬರೀ ಕತ್ತಲ್ಲಿ ಹಾಗೆ ಬಿಡಬಾರ್ದು. ಅರಿಶಿನ ದಾರದಲ್ಲಿ ಅರಿಶಿನದ ಕೊಂಬನ್ನು ಕಟ್ಬಿಟ್ಟು 3 ಗಂಟೆ ಹಾಕಬೇಕು. ನಿಮ್ಮ ಹತ್ರ ಏನಾದರೂ ಒಡವೆ ಇತ್ತು ಅಂದರೆ ಒಡವೆನೂ ಹಾಕಿ ಡೆಕೋರೇಟ್ ಮಾಡ್ಕೋಬೋದು. ಈಗ ಸ್ವಲ್ಪ ಕುಂಕುಮ ಇಟ್ಟು ತಾಂಬೂಲನ ಇಡ್ತಾ ಇದ್ದೀನಿ. ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಎಷ್ಟು ರೀತಿ ಬೇಕು ಅಂದರೂ ಹಣ್ಣುಗಳನ್ನು ಇಡ್ಬೋದು. 5 ಥರ, 9 ಥರ ಈ ಥರನೂ ಇಡ್ಬೋದು. ಅಥವಾ ಈ ರೀತಿ ಸಿಂಪಲಾಗಿ 2 ಬಾಳೆಹಣ್ಣಿಟ್ಟು ಪೂಜೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಅದ್ರ ತೋಟನ ಒಂದು ಸ್ವಲ್ಪ ತೆಗೆದು ಬಿಡಬೇಕು. ಯಾವಾಗಲೂ ಅಷ್ಟೇ, ನಾರ್ಮಲಾಗಿ ಪೂಜೆ ಮಾಡಿದ್ರು ಅಷ್ಟೇ, ನಾವು ಬಾಳೆಹಣ್ಣಿಟ್ರೆ ತೋಟನ ಸ್ವಲ್ಪ ತೆಗೆದು ಬಿಡಬೇಕು. ಹಾಗೆಯೇ ಪ್ರಸಾದ, ನಿಮ್ಮ ಮನೇಲಿ ಯಾವ ಪ್ರಸಾದ ಮಾಡಿದ್ದೀರೋ ಅದನ್ನೇ ಇಡ್ಬೋದು. ಹಬ್ಬದಲ್ಲಾದರೆ ಒಬ್ಬಟ್ಟು ಮಾಡ್ತೀವಿ, ಇಲ್ಲ ಅಂದರೆ ಪಾಯಸ ಮಾಡ್ತೀವಲ್ಲ, ಅದು ನಿಮ್ಮ ಶಕ್ತಿಗನುಸಾರವಾಗಿ. ನಾನು ವಿಡಿಯೋಗೋಸ್ಕರ ಮಾಡ್ತಾ ಇರೋದ್ರಿಂದ ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ನಂತರ 1 ಗ್ಲಾಸಷ್ಟು ನೀರನ್ನು ಇಟ್ಬಿಟ್ಟು ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲು ದೀಪನ ಹಚ್ಚಿ ನಂತರ ದೇವ್ರನ್ನ ಕರಿಬೇಕು, ಅಂದರೆ ಆವಾಹ ಮಾಡ್ಕೋಬೇಕು. ಕಳಶದ ಮೇಲೆ ಕೈಯನ್ನು ಇಟ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಹೇಳ್ಕೋಬೇಕು. ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು. ಅನಂತರ ಓಂ ಶ್ರೀ ವರಲಕ್ಷ್ಮಿಯೇ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಹೇಳ್ಕೊಂಡು ದೇವ್ರನ್ನ ಆವಾಹ ಮಾಡಿಕೊಂಡು ನಂತರನೇ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಈ ದಾರ ಇದೆ ಅಲ್ವಾ, ಅಂದರೆ ಯೆಲ್ಲೋ ಕಲರ್ ಥ್ರೆಡ್ಡು, ಕಾಟನ್ ಥ್ರೆಡ್ ಇದು. ಇದರಲ್ಲಿ 9 ಗಂಟನ್ನು ಹಾಕ್ಕೋಬೇಕು. ಅಂದರೆ ಅಷ್ಟಲಕ್ಷ್ಮಿ ಗಂಟು ಅಂತ. ಅಂದರೆ ಅಷ್ಟಲಕ್ಷ್ಮಿಯರ ಹೆಸರುಗಳನ್ನು ಹೇಳ್ಕೊಳ್ತಾ ಗಂಟನ್ನು ಹಾಕ್ಕೋಬೇಕಾಗುತ್ತೆ. ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ದಾರನೂ ಅಷ್ಟೇ ಈ ರೀತಿ ರೆಡಿ ಮಾಡ್ಕೋಬೋದು. ಸುಮಾರು ಮನೆಗಳಲ್ಲಿ ಅರಿಶಿನದ ಕೊಂಬನ್ನು ಕಟ್ಬಿಟ್ಟು ಹಾಗೂ ಕಟ್ಕೊಳ್ತಾರೆ. ಇಲ್ಲ ಅಂದರೆ ಬರೀ ದಾರಕ್ಕೆ
ಹೂವು ಹಾಕ್ಬಿಟ್ಟು ಕಟ್ಕೊಳ್ತಾರೆ. ಅದು ಅವ್ರವ್ರ ಪದ್ಧತಿ ಪ್ರಕಾರ. ನಾವು ಮನೇಲಿ ಈ ರೀತಿ ಮಾಡ್ಕೊಳ್ತೀವಿ. ದೇವ್ರ ಹತ್ರ ಇಟ್ಬಿಟ್ಟು ಅದಾದ ನಂತರ ಕೈಗೆ ದಾರನ ಮೊದಲು ಕಟ್ಕೊಳ್ಳೋಣ. ಮನೇಲಿ ಯಾರಿದ್ದಾರೋ ಅವ್ರ ಕೈಲಿ ಕಟ್ಟಿಸ್ಕೊಳ್ಳಿ. ಅಂದರೆ ಮದುವೆ ಆಗದಿರೋ ಇರೋರಾದರೆ ಅಪ್ಪ ಅಮ್ಮ, ಮದುವೆ ಆಗಿರೋರಾದರೆ ಗಂಡ, ಇಲ್ಲ ಅಂದರೆ ಮಕ್ಕಳ ಕೈಯಲ್ಲಿ ಕಟ್ಟಿಸ್ಕೋಬೋದು. ಹಾಗೆಯೇ ಕಡ್ಡಿ ಹಚ್ಚಿ ತೆಂಗಿನಕಾಯನ್ನು ಒಡೆದು ಅನಂತರ ನಾನು ಕರ್ಪೂರನ ಹಚ್ಚಿ ಬೆಳಗ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆಯೋ ಅದನ್ನು ಹೇಳ್ಕೊಳ್ತಾ ದೇವ್ರ ಹತ್ರ ಬೇಡ್ಕೋಬೇಕಾಗುತ್ತೆ. ನಂತರ ಕಲಶದ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕ್ಕೊಳ್ತಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ 11 ಸಲ ಅಥವಾ 101 ಸಲ, 108 ಸಲ ನಿಮ್ಮ ಕೈಯಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳ್ಕೊಂಡು ದೇವ್ರನ್ನ ಅರ್ಚನೆ ಮಾಡ್ಕೋಬೋದು. ಅಥವಾ ನೀವು ದೇವ್ರ ಕತೆ ಅಂದರೆ ಲಕ್ಷ್ಮಿ ಕತೆ ಬರುತ್ತಲ್ವ, ಓದ್ಕೊಳ್ತೀನಿ ಅಂದರು ಬುಕ್ ಇತ್ತು ಅಂದರೆ ಓದ್ಕೋಬೋದು. ಹಾಗೆಯೇ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಈ ರೀತಿ ತಾಂಬೂಲನ ಕೊಡ್ಬೋದು ನಿಮ್ಮ ಶಕ್ತಿಗನುಸಾರವಾಗಿ. ವಿಳೆದೆಲೆ ಇಟ್ಟು ಹಾಗೆಯೇ ಅಡಿಕೆ, ಅರಿಶಿನ, ಕುಂಕುಮ, ನಂತರ ಬಾಳೆಹಣ್ಣು ಇಡ್ತಾ ಇದ್ದೀನಿ. ತೆಂಗಿನಕಾಯಿ ಇಡೋಂಗಿದ್ರು ಇಟ್ಕೋಬೋದು, ಅಥವಾ 3 ರೀತಿ ಹಣ್ಣುಗಳನ್ನು ಇಡೋದಾದ್ರೂ ಇಟ್ಕೋಬೋದು. ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅಂದರೆ ತೆಂಗಿನಕಾಯಿ ತಾಂಬೂಲ ಇಟ್ಟು ಬ್ಲೌಸ್ ಪೀಸನ್ನು 5 ಜನಕ್ಕೆ ಕೊಟ್ಬಿಡ್ತೀವಿ. ನಂತರ ಬರೋರಿಗೆ ಬರೀ ತೆಂಗಿನಕಾಯಿ ತಾಂಬೂಲನ ಕೊಡ್ತೀವಿ. ಈ ರೀತಿ ಮಾಡ್ತೀವಿ. ಅಂದರೆ ಅವ್ರವ್ರ ಶಕ್ತಿ ಅನುಸಾರವಾಗಿ ಯಾವ ಥರ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ದೇವ್ರು ಇದೇ ಥರ ಮಾಡಬೇಕು, ಹಾಗೇ ಮಾಡಬೇಕು ಅಂತ ಏನೂ ಹೇಳಲಿಲ್ಲ. ನಮ್ಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಮಾಡ್ಕೋಬೋದು. ಆದರೆ ಭಕ್ತಿಯಿಂದ ದೇವ್ರ ಮೇಲೆ ಜ್ಞಾನ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಕಲಶಕ್ಕೂ ಅಷ್ಟೇ ಸೀರೆ ಉಡ್ಸೋಂಗಿದ್ರು ನೀವು ಉಡ್ಸ್ಕೋಬೋದು, ಅಥವಾ ತಟ್ಟೆಯಲ್ಲಿ ಹಾಗೇ ಸೀರೆ ಮತ್ತು ಬ್ಲೌಸ್ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಈಗ ನಾನು ಅಷ್ಟೋತ್ತರ ಓದ್ಕೊಳ್ತಾ ಇದ್ದೀನಿ, ಅಂದರೆ ಲಕ್ಷ್ಮಿ ಅಷ್ಟೋತ್ತರ. ನೀವು ಲಕ್ಷ್ಮಿ ಕತೆ ಇರುತ್ತಲ್ವ ಬುಕ್ಕು, ಅದು ತೊಗೊಂಬಂದು ಓದ್ತೀನಿ ಅಂದರೂ ಓದ್ಕೋಬೋದು. ಆದರೆ ಮನಸ್ಸಿಲ್ದಿರ ಯಾವಾಗಂದರೆ ಆವಾಗ ಓದಬಾರ್ದು. ಆರಾಮಾಗಿ ಫ್ರೀ ಇರ್ತೀವಲ್ಲ ಸಂಜೆ ಟೈಮಲ್ಲಿ, ಆ ಟೈಮಲ್ಲಿ ಕುತ್ಕೊಂಡು ಅಷ್ಟೋತ್ತರ ಮತ್ತು ದೇವ್ರ ಕತೆಗಳನ್ನು ಓದ್ಕೊಳ್ಳಿ. ಹಾಗೆಯೇ ನಾವು ಮೊದಲು ಅರಿಶಿನ, ಕುಂಕುಮ, ಹೂವು ಮುಡ್ಕೋಬೇಕು. ಹಾಗೆಯೇ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಆವತ್ತಂತೂ ಕುಂಕುಮ ಕೊಡಲೇಬೇಕು. ಹಾಗೆ ಮಾತ್ರ ಕಳಿಸ್ಬಾರ್ದು. ಏಕೆಂದರೆ ಲಕ್ಷ್ಮಿ ಅಂದರೆ ದೇವರು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ ನಮಗೆ. ಆವತ್ತು ಮಾತ್ರ ಯಾರಿಗೂ ಏನು ಬೈಬಾರ್ದು, ಯಾರ ಹತ್ರನೂ ಜಗಳ ಮಾಡಬಾರ್ದು. ತುಂಬ ಆರಾಮಾಗಿದ್ದೇ ನಾವು ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಬ್ಲೌಸ್ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗ್ರೀನು, ಯೆಲ್ಲೋ, ರೆಡ್ಡು 3 ಕಲರಲ್ಲಿ ಯಾವುದಾದ್ರೂ ತೊಗೋಬೋದು. ರೇಷ್ಮೆ ಬ್ಲೌಸ್ ಆದರೆ ಶ್ರೇಷ್ಠ, ಇಲ್ಲ ಅಂದರೆ ಕಾಟನ್ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ, ಈ ರೀತಿ ಸಣ್ಣಕ್ಕೆ ಫೋಲ್ಡ್ ಮಾಡಿಕೊಂಡು ಕ್ರಾಸಾಗಿ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ. ಎಷ್ಟುದ್ದ ಇದೆಯೋ ಅಷ್ಟುದ್ದ. ಸಾಮಾನ್ಯವಾಗಿ 1 ಮೀಟ್ರಿಗಿನ್ನ ದೊಡ್ಡದಾಗಿ ಬರಲ್ಲ ಅಲ್ವಾ, ಇಷ್ಟು ಫೋಲ್ಡ್ ಆಗುತ್ತೆ. ನಾನು ತೊಗೊಂಡಿರೋದು 1 ಮೀಟರಷ್ಟು ಬ್ಲೌಸು. ಈಗ ಎಕ್ಸ್ಟ್ರಾ ಬರುತ್ತಲ್ವ, ಅದನ್ನು ಪೂರ್ತಿಯಾಗಿ ಫೋಲ್ಡ್ ಮಾಡಿ ಒಳಗಡೆಗೆ ಸಿಗಿಸ್ಬಿಡ್ಬೇಕು. ನೋಡಿದ್ರಲ್ಲ, ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ಓಪನ್ ಇರುತ್ತಲ್ವ, ಅದನ್ನು ತೊಗೊಂಡೋಗಿ ತೆಂಗಿನಕಾಯಿ ಮೇಲೆ ಇಟ್ಕೋಬೇಕಾಗುತ್ತೆ. ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸುಲಭವಾಗಿ ಹಬ್ಬನ ಮಾಡ್ಕೋಬೋದು ಅಂತ. ಈ ವರ್ಷ ನಿಮ್ಮ ಮನೇಲೂ ಮಾಡ್ಕೊಳ್ಳಿ. ಯಾವಾಗಲೂ ಮಾಡಿಲ್ಲ ಅನ್ನೋರು ಸಹ ನೀವು ಆರಾಮಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋಬೋದು. ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ, ಎಲ್ಲರಿಗೂ ಅಷ್ಟೇ ಅಷ್ಟು ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇದು ಬರೀ ವಿಡಿಯೋಗೋಸ್ಕರ ಮಾತ್ರ ನಾನು ದೇವರನ್ನ ಕೂರಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಅಷ್ಟೇ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡಿ ತೋರಿಸಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರುತ್ತಲ್ವ, ಅದರಿಂದ ಒಂದೇ ಒಂದು ಲೈಕನ್ನು ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.